ಇನ್ನೇನು ಕೆಲ ಹೊತ್ತಲ್ಲೇ ಡಿಸಿಎಂ ಮನೆಯಲ್ಲಿ ಸಿಎಂ ಉಪಹಾರವನ್ನ ಕೂಡ ಸೇವನೆ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ನಾನ್ ವೆಜ್ ರೆಸಿಪಿ ಕೂಡ ರೆಡಿಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಕುರ್ಚಿ ಕಿತ್ತಾಟದ ಮಧ್ಯೆ ಕೈನಲ್ಲಿ ತಿಂಡಿ ಸಂಚಲನ. ಸಿದ್ದರಾಮಯ್ಯ ಅವರಿಗೆ ಕೆಲ ಹೊತ್ತಲ್ಲೇ ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡಲಿದ್ದಾರೆ. ಸಿಎಂ ಕುರ್ಚಿ ಕಾಳಗದ ನಡುವೆ ನಾಷ್ಟದ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಕಳೆದ ಶನಿವಾರ ಸಿಎಂ ಮನೆಯಲ್ಲಿ ಡಿಕೆಶಿ ಉಪಹಾರವನ್ನ ಸೇವನೆ ಮಾಡಿದ್ರು. ಅಂದು ಉಪ್ಪಿಟ್ಟು ಇಡ್ಲಿಯನ್ನ ಸೇವಿಸಿದ್ರು ಉಭಯ ಲೀಡರ್ಸ್. ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಕುರ್ಚಿ ಕಾದಾಟ ನಡೀತಾ ಇರುವಂಥದ್ದು. ಕುರ್ಚಿ ಕಾದಾಟದ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಜೋರಾಗಿರುವಂಥದ್ದು. ಹೋದ ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಸಿಎಂ ಮತ್ತು ಡಿಸಿಎಂ. ಆದರೆ ಇಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉಪಹಾರಕ್ಕೆ ತೆರಳಲಿದ್ದಾರೆ. ಈ ಮೂಲಕ ಉಭಯ ನಾಯಕರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ಬರೂ ಕೂಡ ಒಂದೇ, ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಇರುತ್ತೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಡೋಕೆ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಕೊನೆಯ ಬಾರಿ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರು ಕೂಡ ಜೊತೆಗಿದ್ರು. ಆದರೆ ಈ ಬಾರಿ ಯಾರು ಜೊತೆಗಿರ್ತಾರೆ? ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಪೊನ್ನಣ್ಣ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಕಾದು ನೋಡಬೇಕಾಗುತ್ತೆ ಯಾರು ಬರ್ತಾರೆ, ಹಾಗೆ ಏನು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಈಗ ಸದ್ಯಕ್ಕೆ ಸಿಎಂ ಕುರ್ಚಿಯ ಕಾದಾಟ ಏನಿದೆ ಅದನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಸ್ವಲ್ಪ ದಿನ ತಳ್ಳಿ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಆಂತರಿಕ ಒಳಜಗಳ ಏನಿದೆ, ಈ ಆಂತರಿಕ ಒಳಜಗಳಕ್ಕೆ ಮದ್ದನ್ನು ಕೂಡ ಅರಿಯುವಂತಹ ಚಾನ್ಸಸ್ ತುಂಬ ಇರುವಂಥದ್ದು. ಹೀಗಾಗಿ ವರಿಷ್ಠರು ಕೂಡ ಸೂಚನೆಯನ್ನು ನೀಡಿದರು. ವರಿಷ್ಠರು ಸೂಚನೆಯನ್ನು ನೀಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಡಿಕೆಶಿ ಅವರು ಕಳೆದ ಶನಿವಾರ ಉಪಹಾರವನ್ನು ಸೇವನೆ ಮಾಡಿದರು. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಉಪಹಾರದ ಒಂದು ಮೀಟಿಂಗ್ ಕೂಡ ಅಟೆಂಡ್ ಆಗಲಿದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಸ್ಪಷ್ಟತೆ ಮತ್ತು ಒಮ್ಮತದ ಸಂದೇಶವನ್ನು ನೀಡೋಕೆ ಸಿಎಂ ಮತ್ತು ಡಿಸಿಎಂ ಉಭಯ ನಾಯಕರು ಕೂಡ ರೆಡಿಯಾಗಿರುವಂಥದ್ದು. ಇನ್ನೇನು ಕೆಲವು ಹೊತ್ತಲ್ಲಿ ಡಿಸಿಎಂ ಮನೆಯಲ್ಲಿ ಸಿಎಂ ಉಪಹಾರ ಸೇವನೆ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಅವರಿಗಾಗಿಯೇ ರೆಡಿಯಾಗಿದೆ ನಾನ್ ವೆಜ್ ರೆಸಿಪಿ. ಕೆಲ ಹೊತ್ತಲ್ಲಿ ಡಿಸಿಎಂ ಮನೆಯಲ್ಲಿ ಸಿಎಂ ಉಪಹಾರವನ್ನ ಸೇವನೆ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ರೆಡಿಯಾಗಿದೆ ನಾನ್ ವೆಜ್ ರೆಸಿಪಿ. ಸಿಎಂಗೆ ಪ್ರಿಯವಾದಂತಹ ಹಳ್ಳಿ ಸೊಗಡಿನ ನಾಟಿ ಕೋಳಿ ನಾನ್ ವೆಜ್ ರೆಸಿಪಿಯನ್ನ ರೆಡಿ ಮಾಡಲಾಗಿದೆ. ನಾಟಿ ಕೋಳಿ ಸಾರು ಉಣಬಡಿಸಲು ಡಿಸಿಎಂ ರೆಡಿಯಾಗಿದ್ದಾರೆ. ಮಾಂಸ ಸೇವನೆ ಮಾಡದ ಡಿಕೆ ಆದರೂ ಕೂಡ ಸಿಎಂಗೆ ಬಾಡೂಟವನ್ನೇ ಮಾಡಿಸಿದ್ದಾರೆ. ಅತಿಥಿಯಾದ ಸಿಎಂ ಸಿದ್ದುಗೆ ಸ್ಪೆಷಲ್ ಮಾಂಸದೂಟವನ್ನ ಕೂಡ ಮಾಡಿಸಲಾಗಿರುವಂಥದ್ದು. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಆಹಾರವನ್ನು ನೀಡಲಾಗ್ತಾ ಇರುವಂಥದ್ದು. ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೆಜಿಟೇರಿಯನ್, ಮಾಂಸ ಸೇವನೆ ಮಾಡಲ್ಲ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆತಿಥ್ಯವನ್ನು ವಹಿಸೋದಕ್ಕೆ ಅವರೇ ತಮ್ಮ ಕೈಯಾರೆ ಮಾಂಸದ ಅಡುಗೆಯನ್ನು ಕೂಡ ಉಣಬಡಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಅಧಿಕಾರ ಹಂಚಿಕೆಯ ವಿಷಯದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ಒಮ್ಮತ ಮೂಡಿರಲಿಲ್ಲ, ಅಸ್ಥಿರತೆ ಇತ್ತು. ಹೀಗಾಗಿ ಈ ಎಲ್ಲ ಮಾತುಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ವರಿಷ್ಠರು ಕೂಡ ಸೂಚನೆಯನ್ನು ನೀಡಿದರು. ಆ ಸೂಚನೆಯ ಮೇರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗ್ತಾ ಇದ್ದಾರೆ. ಹಾಗೆ ಉಪಹಾರವನ್ನು ಕೂಡ ಸೇವನೆ ಮಾಡ್ತಾ ಇರುವಂಥದ್ದು. ಮಾಂಸ ಸೇವನೆ ಮಾಡಿದಂತಹ ಡಿಕೆ ಆದರೂ ಕೂಡ ಸಿಎಂಗೆ ಬಾಡೂಟವನ್ನು ಬಡಿಸೋಕೆ ರೆಡಿಯಾಗಿರುವಂಥದ್ದು. ನಾಟಿ ಕೋಳಿ ಸಾರನ್ನು ಉಣಬಡಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ.
ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಳ್ಳಿ ಸೊಗಡಿನ ನಾಟಿ ಕೋಳಿ ಊಟ ಅಂದರೆ ತುಂಬಾನೇ ಇಷ್ಟ. ಹೀಗಾಗಿ ಅವರಿಗೆ ಪ್ರಿಯವಾದಂತಹ ಹಳ್ಳಿ ಸೊಗಡಿನ ಊಟವನ್ನೇ ಮಾಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ. ಆದರೆ 2-3 ವರ್ಷದಲ್ಲಿ ಇದು ಎರಡನೇ ಬಾರಿಗೆ ಮಾತ್ರ ವಿಸಿಟ್ ಮಾಡ್ತಾ ಇರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ. 2-3 ವರ್ಷದ ಅವಧಿಯಲ್ಲಿ ಎರಡನೇ ಸಲ ವಿಸಿಟ್ ಮಾಡ್ತಾ ಇದ್ದಾರೆ. ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡುತ್ತಿರುವ ಸಿಎಂ ಸಿದ್ದರಾಮಯ್ಯ 2023ರ ಅಸೆಂಬ್ಲಿ ಚುನಾವಣೆಯ ವೇಳೆ ಸಿಎಂ ಭೇಟಿಯನ್ನು ಮಾಡಿದ್ರು. ಇದೀಗ ಡೆಪ್ಯೂಟಿ ಸಿಎಂ ಡಿಕೆ ಮನೆಗೆ ಸಿಎಂ ವಿಸಿಟ್ ಮಾಡ್ತಾ ಇದ್ದಾರೆ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2.5 ವರ್ಷ ಆಗಿರುವಂಥದ್ದು. 2.5 ವರ್ಷ ಪೂರ್ಣವಾದರೂ ಕೂಡ ಅಂದರೆ 2.5-3 ವರ್ಷ ಅಂತರ. ಈ 2.5-3 ವರ್ಷದ ಅಂತರದಲ್ಲಿ ಇದು ಎರಡನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ವಿಸಿಟ್ ಮಾಡ್ತಾ ಇರುವಂಥದ್ದು ಡಿಕೆ ಅವರ ಮನೆಗೆ. ನೋಡಿ, ಡಿಕೆಶಿ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಎಲ್ಲ ತಯಾರಿಯನ್ನು ಒಂದು ಕಡೆ ಅವರಿಗೆ ಪ್ರಿಯವಾದಂತಹ ಆಹಾರದ ಒಂದು ತಯಾರಿಯನ್ನು ಕೂಡ ನಡೆಸಿರುವಂಥದ್ದು. ಹಾಗೆ ಅಷ್ಟೇ ಅವರಿಗೆ ಸೆಕ್ಯೂರಿಟಿಯನ್ನು ಕೂಡ, ಬಿಗಿ ಭದ್ರತೆಯನ್ನು ಕೂಡ ಒದಗಿಸಬೇಕಾಗತ್ತೆ. ಇನ್ನು ಯಾರ್ಯಾರೆಲ್ಲ ಅವರ ಜೊತೆಗೆ ಬರಲಿದ್ದಾರೆ? 2023ರ ಅಸೆಂಬ್ಲಿ ಚುನಾವಣೆಯ ವೇಳೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ನೀಡಿದರು. ಅಂದು ಭೇಟಿಯನ್ನು ನೀಡಿದವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಮೂಲಕ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು. 2-3 ವರ್ಷದ ಅವಧಿಯಲ್ಲಿ ಇದು ಎರಡನೇ ಬಾರಿಗೆ ಮಾತ್ರ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಈ ಬಾರಿ ಉಪಹಾರದ ಸ್ಥಳ ಬದಲಾವಣೆ ಆಗಿದೆ. ಅಂದರೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಉಪಹಾರವನ್ನು ಸೇವನೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಾಟಿ ಕೋಳಿ ಸಾರು ಮುದ್ದೆಯನ್ನು ಸೇವನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ತಕ್ಷಣ ಇಬ್ಬರು ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿತ್ತು ಎನ್ನಲಾಗ್ತಾ ಇದೆ. ಆದರೆ ಸೂಚನೆಯ ಮೇರೆಗೆ ಇಬ್ಬರು ನಾಯಕರು ಕೂಡ ನಮ್ಮಲ್ಲಿ ಯಾವುದೇ ಬಣಬಡಿದಾಟ ಇಲ್ಲ, ಯಾವುದೇ ಆಂತರಿಕ ಒಳಜಗಳಗಳು ಇಲ್ಲ ಎನ್ನುವಂತಹ ಒಂದು ಸೂಚನೆಯನ್ನ ನೀಡೋದಕ್ಕೆ, ಹಾಗೆ ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಹೈಕಮಾಂಡ್ ತೇಪೆ ಹಾಕೋಕೆ ಮುಂದಾಗಿದೆ. ಸೀಟ್ ಫೈಟ್ ಬಿಕ್ಕಟ್ಟಿಗೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಒಂದು ಐಡಿಯಾವನ್ನ ಮಾಡಿತು. ಆ ಐಡಿಯಾವೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಬ್ರೇಕ್ಫಾಸ್ಟ್ ಮೂಲಕ ಹೈಕಮಾಂಡ್ ತೇಪೆ ಹಾಕೋಕೆ ಮುಂದಾಯ್ತಾ? ಹಾಗಾದ್ರೆ ಸೀಟ್ ಫೈಟ್ ಬಿಕ್ಕಟ್ಟಿಗೆ ಬ್ರೇಕ್ ಹಾಕಲು ಐಡಿಯಾವನ್ನ ಕೂಡ ಮಾಡ್ತಾ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯವಿಲ್ಲ ಅಂತ ಸಂದೇಶ ಸಾರೋಕೆ ಇದು ಹೈಕಮಾಂಡ್ನ ಪ್ಲಾನ್. ಮೀಡಿಯಾ ಮುಂದೆ ಜೊತೆಯಾಗಿ ಕಾಣಿಸಿ ಮೆಸೇಜ್ ಅನ್ನ ಕೊಡಿ. ಹೀಗಾಗಿ ಜೋಡೆತ್ತುಗಳ ಹತ್ತಿರ ಸಿಎಂ ಡಿಸಿಎಂ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ಹೊತ್ತಿಗೆ ಮತ್ತೆ ಸೀಟ್ ಫೈಟಿಂಗ್ ಮುನ್ನೆಲೆಗೆ ಬರಬಹುದು. ನವೆಂಬರ್ನಿಂದ ಮಾರ್ಚ್ಗೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ಕುರ್ಚಿ ಕದನ. ಎಸ್ ನೋಡಿ, ಚಳಿಗಾಲದ ಅಧಿವೇಶನ ಹೊಸ್ತಿಲಲ್ಲಿ ಇರಬೇಕಾದ್ರೆ ಇಂತಹ ಸಂದರ್ಭದಲ್ಲಿ ಎರಡೂ ಬಣಗಳ ನಡುವೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಈ ಎರಡೂ ಬಣಗಳ ನಡುವೆ ನಾಯಕತ್ವದ ಮೇಲಾಟ ಶುರುವಾಗಿತ್ತು. ನಾವು ಮೇಲು, ನಾವು ಮುಂದು, ತಾವು ಮುಂದು ಎನ್ನುವಂತಹ
ಆಟವನ್ನ ಶುರು ಮಾಡಿಕೊಂಡಿದ್ರು. ಎಸ್, ಅದು ತಾರಕಕ್ಕೇರಿ ಸಿಎಂ ಮತ್ತು ಡಿಸಿಎಂ ಮಾತಿನ ಸಮರ ಬೀದಿಗೂ ಕೂಡ ಬಂದಿತ್ತು. ಟ್ವೀಟ್ ವಾರ್ ಕೂಡ ನಡೆದೋಗಿತ್ತು ಅಂತಾನೆ ಹೇಳ್ಬೋದು. ಇದನ್ನ ತೀವ್ರವಾಗಿ ಗಮನಿಸಿದಂತಹ ಹೈಕಮಾಂಡ್ನ ವರಿಷ್ಠರು ತಕ್ಷಣ ಇಬ್ಬರೂ ನಾಯಕರಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿತ್ತು. ಒಗ್ಗಟ್ಟಿನ ಮಂತ್ರವನ್ನ ಪಠಣ ಮಾಡೋಕೆ ಸೂಚನೆಯನ್ನ ಕೂಡ ನೀಡಿತ್ತು. ಇದರ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂಗೆ ಮನೆಗೆ ಕರೆದು ಆತಿಥ್ಯವನ್ನ ಕೂಡ ನೀಡಿದ್ರು. ಎಸ್, ಈಗ ಇದರ ಬೆನ್ನಲ್ಲೇ ನೋಡಿ, ಅದರ ಮುಂದುವರಿದ ಭಾಗವಾಗಿ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಇನ್ನೇನು ಅವರು ಕೆಲವೇ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ಗೆ ಕೂಡ ಹೋಗಲಿದ್ದಾರೆ. ಎಸ್, ಈ ಪ್ರಹಸನದ ಗುಟ್ಟು ತಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವಿಬ್ರು ಕೂಡ ಒಟ್ಟಾಗಿದ್ದೇವೆ, ನಾವಿಬ್ರು ಕೂಡ ಜೊತೆಯಾಗಿದ್ದೇವೆ, ಜೊತೆಗಿದ್ದರೂ ಕೂಡ ಯಾವುದೇ ನಮ್ಮ ಹತ್ರ ಆಂತರಿಕ ಜಗಳಗಳು ಇಲ್ಲ ಎನ್ನುವಂತಹ ತೋರುವಂತಹ ಸಂದೇಶವನ್ನ ಇಲ್ಲಿ ರವಾನೆ ಮಾಡಲು ಈ ಒಂದು ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಎಸ್, ಡಿಸೆಂಬರ್ 19ರವರೆಗೂ ಕೂಡ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ಕೂಡ ನಾಯಕರಿಬ್ಬರ ಈ ಶೋ ಮುಂದುವರಿಯುವುದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಎಸ್, ಡಿ ಕೆ ಶಿವಕುಮಾರ್ ಅವರ ಮನೆಗೆ ಇನ್ನೇನು ಸಿಎಂ ಸಿದ್ದರಾಮಯ್ಯನವರು ಕೆಲವೇ ಹೊತ್ತಲ್ಲಿ ಆಗಮಿಸಲಿದ್ದಾರೆ. ಆ ಬಾಡೂಟವನ್ನು ಕೂಡ ಸೇವನೆ ಮಾಡಲಿದ್ದಾರೆ, ಬಾಡೂಟ ಅಥವಾ ಉಪಹಾರ ಸೇವನೆಯನ್ನು ಮಾಡಲಿದ್ದಾರೆ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಳೆದ ಶನಿವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿದ್ರು. ಉಪ್ಪಿಟ್ಟು ಇಡ್ಲಿಯನ್ನ ಉಪಹಾರವನ್ನ ಸೇವನೆ ಮಾಡಿ ಇಬ್ಬರು ಕೂಡ ಒಂದು ಮಾತುಕತೆ, ಸ್ವೀಟ್ ಗೆಸ್ಚರ್ ಕೂಡ ಆಗಿತ್ತು. ಎಸ್, ಈ ಹೈಕಮಾಂಡ್ ಸೂಚನೆಯ ಮೇರೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅರೇಂಜ್ ಆಗಿರುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಏನೆಲ್ಲ ಬೆಳವಣಿಗೆಗಳು ನಡೆಯಲಿದೆ ಕಾದು ನೋಡಬೇಕಾಗಿದೆ. ಹಾಗೆ ಈ ನವೆಂಬರ್ ಕ್ರಾಂತಿಯಿಂದ ನೆಕ್ಸ್ಟ್ ಮಾರ್ಚ್ ಅಥವಾ ಏಪ್ರಿಲ್ ಹೊತ್ತಿಗೆ ಸೀಟ್ ಫೈಟಿಂಗ್ ಕದನ ಏನಿದೆ, ಈ ಕುರ್ಚಿ ಕದನ ಅಲ್ಲಿಗೆ ಶಿಫ್ಟ್ ಆಗಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಜೋಡೆತ್ತುಗಳು ತರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಕೂಡ ಪಠಣ ಮಾಡ್ತಾ ಇದ್ದಾರೆ. ತಮ್ಮ ಸಹೋದರ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡಿಸಲೇಬೇಕು ಅಂತ ಪಣ ತೊಟ್ಟು ಡಿಕೆ ಸುರೇಶ್ ಅವರು ಮತ್ತೊಮ್ಮೆ ಡೆಲ್ಲಿಗೆ ಜರ್ನಿಯನ್ನ ಮಾಡಿದ್ದಾರೆ. ಅಣ್ಣ ಡಿಕೆಗೆ ಸಿಎಂ ಸೀಟ್ ಕೊಡಿಸಲು ಡಿಕೆ ಸುರೇಶ್ ಡೆಲ್ಲಿ ಜರ್ನಿ. ಇಂಡಿಗೋದಲ್ಲಿ ಬೆಂಗಳೂರಿಗೆ ಡಿಕೆ ಸುರೇಶ್ ರಿಟರ್ನ್ ಕೂಡ ಆಗಿದ್ದಾರೆ. ವೈಯಕ್ತಿಕ ಕೆಲಸದ ನಿಮಿತ್ತ ಹೋಗಿದ್ದೆ, ಅದನ್ನ ಹೇಳಲ್ಲ ಅಂತ ಕೂಡ ಕಡಾಖಂಡಿತವಾಗಿ ಹೇಳಿಕೆಯನ್ನ ನೀಡಿದರು. ಎಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ ಅಂತ ಎಕ್ಸ್ ಎಂಪಿ ಹೇಳಿದ್ದಾರೆ. ಮೊನ್ನೆ ಬ್ರೇಕ್ಫಾಸ್ಟ್ ಆಗಿದೆ, ಇಂದು ಉಪಹಾರ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಏನೇ ಆದರೂ ಕೂಡ ಸಿಎಂ ಸೀಟನ್ನ ಕೊಡಿಸಲೇಬೇಕು ಅಂತ ಡಿಕೆ ಸುರೇಶ್ ಅವರು ಕೂಡ ಪಣ ತೊಟ್ಟು ನಿಂತಂತೆ ಕಾಣಿಸ್ತಾ ಇದೆ. ಎಸ್, ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ದೆಹಲಿ ಪ್ರಯಾಣವನ್ನು ಬೆಳೆಸಿ ನಂತರ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನು ಮಾಡಿರುವಂಥದ್ದು. ನೋಡಿ, ಯಾವ ಕೆಲಸಕ್ಕಾಗಿ ಹೋಗಿದ್ರಿ, ಏನು ನಡೀತಾ ಇದೆ, ಲೈಕ್ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಡಿಕೆ ಸುರೇಶ್ ಅವರು ಹೇಳಿರುವಂಥದ್ದು, ವೈಯಕ್ತಿಕ ಕೆಲಸದ ನಿಮಿತ್ತ ನಾನು ಹೋಗಿದ್ದೆ, ಅದನ್ನು ಹೇಳೋಕ್ಕಾಗಲ್ಲ, ಬಟ್ ರಾಜಕೀಯದಲ್ಲಿ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಅಂತ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಮೊನ್ನೆ ಅಷ್ಟೇ ಬ್ರೇಕ್ಫಾಸ್ಟ್ ಆಗಿದೆ, ಇಂದು ಉಪಹಾರ ಕೂಡ ಇರುವಂಥದ್ದು, ನೋಡೋಣ ಎಲ್ಲ ಒಂದು ಹಂತಕ್ಕೆ ಬರುತ್ತೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ,
ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಡಿ.ಕೆ. ಶಿವಕುಮಾರ್ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ನೀವು ಕೂಡ ಗಮನಿಸಿದ್ರಿ ಡಿ ಕೆ ಸುರೇಶ್ ಅವರು ಏನು ಮಾತನಾಡಿದ್ರು ಅಂತ. ಒಟ್ಟಾರೆಯಾಗಿ ಅವರ ಮನಸ್ಸಲ್ಲಿರೋದು ಒಂದೇ, ತಮ್ಮ ಸಹೋದರ DCM ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಕೊಡಿಸಲೇಬೇಕು ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಆ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಮಾತನಾಡಿದ್ರು. ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ತಮ್ಮ ಸಹೋದರ CM ಆಗಬೇಕು ಅನ್ನೋದು, ಅವರಿಗೂ ಕೂಡ ಇಷ್ಟ ಇರುವಂಥದ್ದು. ಹೀಗಾಗಿ ಅವರು ಕೂಡ ಸತತವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ ತೆರೆಮರೆಯಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷಿ ಸಂದರ್ಭಗಳಲ್ಲಿಯೂ ಕೂಡ ಡಿ ಕೆ ಸುರೇಶ್ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಅಂದರೆ ಪವರ್ ಶೇರಿಂಗ್ ನಡೆದಂತಹ ಸಂದರ್ಭದಲ್ಲಿ, ಪವರ್ ಶೇರಿಂಗ್ ಮಾತುಕತೆಯಾದಂತಹ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ನೇತೃತ್ವವನ್ನು ವಹಿಸಿದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಎಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ಹೈಕಮಾಂಡ್ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು, ಚಳಿಗಾಲದ ಅಧಿವೇಶನ ಆಗಿರ್ಬೋದು, ಈ ಎಲ್ಲ ಒಂದು ಚಳಿಗಾಲದ ಅಧಿವೇಶನ ಮುಗಿದಾದ ಬಳಿಕ ಮತ್ತೆ ರಾಜಕೀಯದಲ್ಲಿ ಏನೆಲ್ಲ ಚಟುವಟಿಕೆಗಳು ಗರಿಕೆ ತರಲಿವೆ ಕಾದು ನೋಡಬೇಕಾಗಿದೆ. ಇಂದು CM ಸಿದ್ದರಾಮಯ್ಯ DCM ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದಾರೆ. ಇಂಥ ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಸಾರನ್ನ ಕೂಡ ಉಣಬಡಿಸಲಾಗ್ತಾ ಇದೆ. ಈ ಕುರಿತಂತೆ DV ಸದಾನಂದ ಗೌಡರು ಲೇವಡಿ ಕೂಡ ಮಾಡಿದ್ದಾರೆ. ಇಂದು CM ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಸಾರು. ಮಾಜಿ ಸಿಎಂ ಬಿಜೆಪಿಯ DV ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ. ಇವರಿಬ್ಬರು ಕರ್ನಾಟಕದಲ್ಲಿ ಜನರನ್ನೇ ಬಲಿ ಕೊಟ್ಟಿದ್ದಾರೆ. ಇನ್ನು 4 ನಾಟಿ ಕೋಳಿ ಬಲಿ ಕೊಡೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಒಳಜಗಳದಿಂದ ಜನರ ಹಿತಾಸಕ್ತಿಯನ್ನೇ ಬಲಿ ಕೊಟ್ಟಿದ್ದಾರೆ. 4 ಕೋಳಿ ಬಲಿ ಕೊಡೋಣ ಅಂತ ನಿರ್ಧಾರ ಮಾಡಿದಂತಿದೆ ಅಂತ ಲೇವಡಿ ಮಾಡಿರುವಂಥದ್ದು DV ಸದಾನಂದ ಗೌಡರು. ಆಬ್ವಿಯಸ್ಲಿ ಇವತ್ತು CM ಸಿದ್ದರಾಮಯ್ಯ ಅವರು DCM ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಾಡೂಟದ ಒಂದು ಉಪಹಾರವನ್ನು ಸೇವನೆ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು. ಈ ಮೂಲಕ ಚರ್ಚೆಯನ್ನು ಕೂಡ ಮಾಡ್ತಾರೆ. ಕೆಲವೊಂದಷ್ಟು ವಿಚಾರಗಳಾಗಿರಬಹುದು, ಅದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇದೇ ವಿಚಾರವಾಗಿ ಮಾಜಿ CM DV ಸದಾನಂದ ಗೌಡರು ಕೂಡ ಲೇವಡಿಯನ್ನು ಮಾಡಿರುವಂಥದ್ದು. ನೋಡಿ, ಇವರಿಬ್ಬರು ಕರ್ನಾಟಕದಲ್ಲಿ ಜನರನ್ನೇ ಬಲಿ ಕೊಟ್ಬಿಟ್ಟಿದ್ದಾರೆ. ಇನ್ನು 4 ನಾಟಿ ಕೋಳಿ ಇವನ್ ಬಲಿ ಕೊಡೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಒಳ ಜಗಳದಿಂದ ಜನರ ಹಿತಾಸಕ್ತಿಯನ್ನೇ ಬಲಿ ಕೊಟ್ಟಿದ್ದಾರೆ. 4 ಕೋಳಿ ಬಲಿ ಕೊಡೋಣ ಅಂತ ನಿರ್ಧಾರ ಮಾಡಿದಂತಿದೆ ಈ ಉಭಯ ನಾಯಕರು, ಅಂದರೆ CM ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಅಂತ DV ಸದಾನಂದ ಗೌಡರು ಲೇವಡಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನರನ್ನು ಬಲಿ ಕೊಟ್ಟ ಮೇಲೆ 4 ನಾಟಿ ಕೋಳಿ ಬಲಿ ಇಡೀ ರಾಜ್ಯದ ಜನರನ್ನೇ ಅವರ ಈ ಒಂದು ಒಳಜಗಳದಿಂದ ಅವರ ಹಿತಾಸಕ್ತಿಯನ್ನೆಲ್ಲ ಬಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾಳೆ 4 ಕೋಳಿ ಕೂಡ ಬಲಿ ಮಾಡೋಣ ಅಂತ ಹೇಳುವಂತ ವಿಷಯ ಈ ನಮ್ಮೂರಿನಲ್ಲೆಲ್ಲ ಕುಂದಾಡಲಿಲ್ಲ. ಈ ಕೋಳಿ ಬಲಿ ಕೊಟ್ಟು ಊಟವನ್ನ ಸಂಪೂರ್ಣಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಇದು ಯಾವ ಊಟಕ್ಕೆ ಇವರು ಬಲಿ ಕೊಟ್ಟರು, ಇದನ್ನು ಮಾಡ್ತಾರೆ. ಕರ್ನಾಟಕ ರಾಜ್ಯದ ಜನರನ್ನು ಬಲಿ ಕೊಟ್ಟ ಮೇಲೆ 4 ನಾಟಿ ಕೋಳಿ ಬಲಿ ಇಡೀ ರಾಜ್ಯದ ಜನರನ್ನೇ ಅವರ ಈ ಒಂದು ಒಳಜಗಳದಿಂದ ಅವರ ಹಿತಾಸಕ್ತಿಯನ್ನೆಲ್ಲ ಬಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾಳೆ 4 ಕೋಳಿ ಕೂಡ ಬಲಿ ಮಾಡೋಣ ಅಂತ ಹೇಳುವಂತ ವಿಷಯ ಮಾಡಿರ್ಬೇಕು. ಈ ನಮ್ಮೂರಿನಲ್ಲೆಲ್ಲ ಕುಂದಾಡಲಿಲ್ಲ. ಈ ಕೋಳಿ ಬಲಿ ಕೊಟ್ಟು ಊಟವನ್ನ ಸಂಪೂರ್ಣಗೊಳಿಸುವಂತ